ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ನೂತನ ಸಂವತ್ಸರ ಪರಾಭವ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯನ್ನು ಕೋರಿ ಈ ಒಂದು ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ವೃಷಭ ರಾಶಿಯ ಈ ವರ್ಷದ ಸಂವತ್ಸರದ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಈ ವರ್ಷದ ಒಂದು ಸಂವತ್ಸರದ ಯುಗಾದಿಯ ವಾಕ್ಯವಾಗಿ ಶುಭಲಾಭ ಇಷ್ಟಾರ್ಥ ಸಿದ್ಧಿ ಅದೃಷ್ಟ ನಿಮ್ಮದೇ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ವಿಶೇಷವಾಗಿ ಈ ಸಂವತ್ಸರದಲ್ಲಿ ನಡೆಯುವಂಥ ಗ್ರಹಗಳ ಗೋಚಾರ ಫಲವು ನಿಮಗೆ ಅನುಕೂಲಕರವಾಗಿದೆ. ನಿಮಗೆ ಬೆಲ್ಲದ ಸಿಹಿ ಈ ಸಂವತ್ಸರದಲ್ಲಿ ಹೆಚ್ಚು ಕಂಡು ಬಂದಿದೆ. ಸಾಂಕೇತಿಕವಾಗಿ ನಾವು ಯುಗಾದಿಯನ್ನು ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಪದ್ಧತಿ ಅನುಚಾನವಾಗಿ ಬಂದಿದೆ. ಅಂದರೆ ಅದು ಸಂವತ್ಸರದಲ್ಲಿ ಬರತಕ್ಕಂತಹ ಸುಖ ದುಃಖ ಏಳು ಬೇಳು ಕಷ್ಟ ನಷ್ಟ ಇತ್ಯಾದಿಗಳ ಒಂದು ಸಾಂಕೇತಿಕವಾಗಿ ಅಲ್ಲಿ ಸಿಹಿ ಮತ್ತು ಕಹಿಗಳ ಒಂದು ಸಮತ್ವವನ್ನು ಕಾಪಾಡಿಕೊಳ್ಳುವಂತಹ ಒಂದು ಸಂಕೇತ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಕಹಿಯ ಅಂಶ ಕಡಿಮೆ, ಸಿಹಿಯ ಅಂಶ ಅತ್ಯುತ್ತಮವಾಗಿ ಇರುವ ಕಾರಣ ವಿಶೇಷವಾದ ಶುಭ ಲಾಭಗಳನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ವೃಷಭ ರಾಶಿಯವರು ಪಡೆಯುವಂಥದ್ದು. ಅಲ್ಲಿ ವಿಶೇಷವಾಗಿ 4 ರಾಶಿಗಳಿಗೆ ಈ ವರ್ಷ ಅತ್ಯುತ್ತಮ ಫಲ ನಿರೀಕ್ಷೆ ಬಂದಿದೆ. ವೃಷಭ ರಾಶಿಗೆ, ಕನ್ಯಾ ರಾಶಿಗೆ, ತುಲಾ ರಾಶಿ ಹಾಗೂ ಮಕರ ರಾಶಿಗೆ ಅತ್ಯುತ್ತಮ ಫಲದ ನಿರೀಕ್ಷೆ ಬರುತ್ತೆ. ಅಂದರೆ ಅಲ್ಲಿ ದೀರ್ಘಚಾರಿ ಗ್ರಹಗಳ ಒಂದು ಲೆಕ್ಕಾಚಾರ ಅಂತ ಬರುತ್ತೆ. ದೀರ್ಘಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಗುರು ಅತ್ಯಂತ ಪ್ರಸಿದ್ಧವಾದ ಗ್ರಹ. ಗುರು ಬಲದ ಒಂದು ವಿಶೇಷವಾದ ಅನುಕೂಲತೆ ನಿಮಗೆ ಆರಂಭದಲ್ಲೇ ಇದೆ. ಅದೇ ರೀತಿ ಶನಿ ಮಹಾರಾಜರ ಒಂದು ಅನುಗ್ರಹ, ದೀರ್ಘಚಾರಿ ಗ್ರಹಗಳಲ್ಲಿ ಮತ್ತೊಂದು ಪ್ರಸಿದ್ಧವಾಗಿರುವಂಥದ್ದು ಶನಿ ಮಹಾರಾಜರು. ಶನಿ ಮಹಾರಾಜರ ಅನುಗ್ರಹ ನಿಮಗೆ ವರ್ಷ ಪೂರ್ತಿ ಇರುವಂಥದ್ದು. ಇನ್ನು ಅಲ್ಲಿ ರಾಹು ಕೇತುಗಳು ಸಹ ದೀರ್ಘಚಾರಿ ಗ್ರಹಗಳ ಪಟ್ಟಿಯಲ್ಲಿ ಬರುವಲ್ಲಿ ಅಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ರಾಹು ನಿಮಗೆ ವರ್ಷ ಪೂರ್ತಿಯಾಗಿ ರಾಹುವಿನ ಅನುಗ್ರಹ ಸಹ ನಿಮಗೆ ಕರ್ಮಸ್ಥಾನದಲ್ಲಿ ರಾಹು ಸಹ ಇರೋದ್ರ ಕಾರಣ ಅನೇಕ 3 ಗ್ರಹಗಳ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಈ ಕೆಲವೊಂದು ಅವಕಾಶಗಳು 18 ವರ್ಷಕ್ಕೊಮ್ಮೆ, ಉದಾಹರಣೆಗೆ ರಾಹು ಕೇತುಗಳಿಂದ ಸಿಗುವಂತಹ ಒಂದು ಲಾಭಸ್ಥಾನ ಕರ್ಮಸ್ಥಾನವು 18 ವರ್ಷಗಳಿಗೊಮ್ಮೆ. ಅದೇ ರೀತಿ ಶನಿ ಮಹಾರಾಜರಿಂದ ಲಾಭಸ್ಥಾನದ ಅವಕಾಶವು 30 ವರ್ಷಗಳಿಗೊಮ್ಮೆ. ಗಮನದಲ್ಲಿಟ್ಟುಕೊಳ್ಳಿ, ಇವೆಲ್ಲವೂ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆಲ್ಲ ನಿಮಗೆ ಬರುತ್ತೆ. ಇದನ್ನು ಈ ವರ್ಷ ಬರಲಿಲ್ಲ, ಮುಂದಿನ ವರ್ಷ ಬರುತ್ತೆ. ಆದರೆ ಗುರುಬಲ ಒಂದು ಈ ವರ್ಷ ಏನೇನು ಮುಂದಿನ ವರ್ಷ ಬರೋದನ್ನು ಇರುತ್ತೆ. ಹಾಗಾಗಿ ಅಲ್ಲಿ ಗುರುಬಲ, ಶನಿ ಬಲ, ರಾಹುಬಲ ಎಲ್ಲಗಳು ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರ ವಿಚಾರ ಗಮನಿಸಿದಾಗ ವೃಷಭ ರಾಶಿಯವರು ಯಾರಿದ್ದಾರೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೋ, ನೀಟು, CET ಎಲ್ಲೋ ಅಥವಾ ಇನ್ನಿತರ ಯಾವುದೇ ರೀತಿಯ ರ್ಯಾಂಕಿಂಗ್ ಅಪೇಕ್ಷೆ ಪಡುವಂತಹ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲ ಉತ್ತಮವಾದ ರ್ಯಾಂಕಿಂಗ್ ಬರುತ್ತೆ. ಅವರ ಸಾಧನೆಗೆ ಪ್ರತಿಭೆಗೆ ತಕ್ಕ ಒಂದಿಗೆ ಪ್ರತಿಫಲಗಳು ಬರುವಂಥದ್ದು, ಅಪೇಕ್ಷಿತವಾದ ವಿದ್ಯಾಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ಉದ್ಯೋಗಾರ್ಥಿಗಳು ಯಾರು ಇದ್ದರೆ, ಅಂದರೆ ಉದ್ಯೋಗ ಹುಡುಕೋರು, ಜಾಬ್ಗಾಗಿ ಪ್ರಯತ್ನ ಪಡೋರು ಅಥವಾ ಕ್ಯಾಂಪಸ್ ಸಿಲೆಕ್ಷನ್ನ ಎದುರು ನೋಡ್ತಾ ಇರೋರು ಅವರಿಗೆಲ್ಲರಿಗೂ ಶುಭ ಸುದ್ದಿಗಳು ಸಂವತ್ಸರದ ಆರಂಭದಿಂದಲೇ ಬರುತ್ತೆ. ಉತ್ತಮವಾದ ನಿಮಗೆ ಉದ್ಯೋಗದ ಅವಕಾಶ, ಕ್ಯಾಂಪಸ್ ಸಿಲೆಕ್ಷನ್ ಆಗುವಂಥ ಅವಕಾಶ, ಜೊತೆಗೆ ಇರತಕ್ಕಂತಹ ಉದ್ಯೋಗದಲ್ಲಿ ಯಾರ್ಯಾರು ಜಾಬ್ ನಡೆಸ್ತಾ ಇದ್ದಾರೋ ಅವರ ಒಂದು ಜಾಬ್ನಲ್ಲಿ ಪ್ರಗತಿ, ಅವರಿಗೆ ಸಿಗುವಂಥ ಪ್ರಮೋಷನು, ಇನ್ಕ್ರಿಮೆಂಟು ಇನ್ನಿತರ ಎಲ್ಲ ಸಿಗುವಂಥದ್ದು, ಅಥವಾ ಬೇರೆ ಉತ್ತಮ ಹುದ್ದೆಗಾಗಿ ಜಾಬ್ಗಾಗಿ ಪ್ರಯತ್ನ ಪಡಿದ್ರೆ ಅದರ ಕಂಪನಿಯನ್ನು ಬದಲಿಸುವಂಥ ವ್ಯವಸ್ಥೆ ಇದ್ದವರಿಗೆ ಅಂತಹ ಒಂದು ಪ್ರಯತ್ನವನ್ನು ಈ ಸಂವತ್ಸರದಲ್ಲಿ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಈ ಮೇ ತಿಂಗಳವರೆಗೆ, ಮಾರ್ಚ್ 19ಕ್ಕೆ ಯುಗಾದಿ ಆರಂಭ ಆಗುತ್ತೆ. ಮಾರ್ಚ್ 19ರಿಂದ ಮೇ ಅಂತ್ಯದವರೆಗೂ ನಿಮಗೆ ವಿಶೇಷವಾದ ಗುರುವಿನ ಬಲ ಅತ್ಯುತ್ತಮವಾಗಿರುವ ಕಾರಣ ಆ ಒಂದು ಅವಧಿಯಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಉದ್ಯೋಗದ ಬದಲಾವಣೆ, ಮದುವೆಗಾಗಿ ಪ್ರಯತ್ನ, ಮದುವೆಗಾಗಿ ಹುಡುಕಾಟಗಳು ಇವೆಲ್ಲವೂ ಯಾವುದೇ ರೀತಿಯ ನಿಮ್ಮ ಸರ್ಚಿಂಗ್ ಅಥವಾ ಯಾವುದನ್ನು ನೀವು ಅಪ್ಲೈ ಮಾಡೋದು, ಟ್ರೈ ಮಾಡೋದು ಎಲ್ಲ ನೀವು ಆರಂಭದ 3 ತಿಂಗಳಲ್ಲಿ ಮಾಡಿದರೆ ನಿಮಗೆ ಫಲಗಳು ಬಹಳಷ್ಟು ನಿರೀಕ್ಷಿತವಾಗಿ ಬರುತ್ತೆ. ಜೂನ್ನಲ್ಲಿ ಗುರುವಿನ ಪರಿವರ್ತನೆ ಆಗುತ್ತೆ. ಆ ಜೂನ್ ತಿಂಗಳಲ್ಲಿ ಆರಂಭದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ತಾತ್ಕಾಲಿಕವಾಗಿ ಒಂದು 4 ತಿಂಗಳವರೆಗೆ ಸ್ವಲ್ಪ ಗುರುಬಲದ ಕೊರತೆ ಬರ್ಬೋದು. ಹಾಗಾಗಿ ಆ ಬಳಿಕ ಮತ್ತೊಮ್ಮೆ ಗುರುವಿನ ಅತಿಚಾರದಿಂದ ನಿಮಗೆ ಮತ್ತೊಮ್ಮೆ ಗುರುವಿನ ಅನುಕೂಲತೆ ಬಂದೇ ಬರುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದು ತಾತ್ಕಾಲಿಕವಾಗಿ ಗುರುವಿನ ಒಂದು ನಿಮಗೆ ಬಲದ ಕೊರತೆ ಕಾಣಬಹುದಾಗಿದೆ. ಅದರ ಹೊರತು ನಿಮಗೆ ವಿಶೇಷವಾಗಿ ವರ್ಷಪೂರ್ತಿ ಉತ್ತಮ ಫಲ ಶನಿ ಮಹಾರಾಜರಿಂದ, ರಾಹುವಿಂದ ಎಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ವಿಶೇಷವಾಗಿ ಈ ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಯಾವುದೇ ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವಂತಹ ವೃಷಭ ರಾಶಿಯವರಿಗೆ ಅವರವರ ಒಂದು ವ್ಯಾಪಾರದ ಉದ್ಯಮದಲ್ಲಿ ಬಹಳ ಪ್ರಗತಿ ಇದೆ. ತುಂಬ ಒಂದು ಲಾಭ ಆದಾಯ ಬರುತ್ತೆ. ಹೊಸದರ ಆರಂಭಕ್ಕೆ ಅವಕಾಶ ಅಥವಾ ಸ್ಟಾರ್ಟಪ್ಗಳನ್ನು ಮಾಡಬೇಕು, ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಸಂವತ್ಸರದ ಆರಂಭದಿಂದಲೇ ಪ್ರಯತ್ನ ಮಾಡಿ. ಯಾಕಂದರೆ ಆಗಲೇ ಹೇಳಿದ್ದೀನಿ, ಆರಂಭದ ನಿಮಗೆ 2.5 ತಿಂಗಳು ಕಾಲ ಅಂದರೆ ನಿಮಗೆ ಮೇ ಅಂತ್ಯದವರೆಗೂ ಬಹಳ ಅದ್ಭುತವಾದ ಒಂದು ಅವಕಾಶ ಇದೆ. ನಿಮ್ಮ ಪ್ರಮುಖ ಪ್ರಯತ್ನಗಳಿದ್ದರೆ, ಯಾವುದೇ ರೀತಿ ನಿಮ್ಮ ಒಂದು ಎಫರ್ಟ್ಗಳಿದ್ದರೆ ಅದನ್ನು ಸಂವತ್ಸರದ ಆರಂಭದ 2 ತಿಂಗಳುಗಳಲ್ಲಿ ಮಾಡಿದರೆ
ಖಂಡಿತ ಫಲ ನಿಮಗೆ ನಿರೀಕ್ಷಿತವಾಗಿ ಬರುತ್ತೆ. ಆಮೇಲೂ ನಿಮಗೆ ಏನು ಅಂಥ ವೈಫಲ್ಯಗಳನ್ನು ಇಲ್ಲ, ಆದರೆ ಆವಾಗ ಸ್ವಲ್ಪ ಮಟ್ಟಿಗೆ ಗುರುವಿನ ಬಲದ ಕೊರತೆ ಇರೋನು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಕೆಲವೊಂದು ಪ್ರಯತ್ನಗಳು ವಿಳಂಬಗಳು ಆಗುವಂಥದ್ದು ಇವೆಲ್ಲ ಆಗ್ಬೋದು. ಹಾಗಾಗಿ ಈಗಿನ ಪ್ರಯತ್ನದಲ್ಲಿ ನಿಮಗೆ ಹಲವು ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ, ಯೋಗ ಸಿದ್ಧಿಗಳೆಲ್ಲ ಇರ್ತವೆ. ಹಾಗಾಗಿ ವ್ಯಾಪಾರ, ಉದ್ಯಮ, ವೃತ್ತಿ, ಶಿಕ್ಷಣ ಎಲ್ಲದರಲ್ಲೂ ನಿಮಗೆ ಈ ವರ್ಷ ಗ್ರಹದ ಬಲ ಅನುಕೂಲವಾಗಿ ಸಂವತ್ಸರದಲ್ಲಿ ಕಂಡುಬಂದಿದೆ. ಇನ್ನು ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಹುದ್ದೆ, ವಿದೇಶದ ಪ್ರಯಾಣ, ವಿದೇಶದಲ್ಲಿ ಮೂಲದ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವಂಥದ್ದು ಇವೆಲ್ಲ ಅವಕಾಶಗಳು ಈ ಸಂವತ್ಸರದಲ್ಲಿ ವೃಷಭ ರಾಶಿಯವರಿಗೆ ಒಂದು ಜನಿತವಾಗಿ ಬಂದಿದೆ. ಹಾಗೆಯೇ ಈ ಆರೋಗ್ಯದ ವಿಚಾರ ಗಮನಿಸಿದಾಗಲೂ ಆರೋಗ್ಯವು ನಿಮಗೆ ಈ ಸಂವತ್ಸರದಲ್ಲಿ ಹೆಚ್ಚೇನು ವ್ಯತ್ಯಾಸಗಳಿಲ್ಲ, ತುಂಬ ಉತ್ತಮವಾದ ಆರೋಗ್ಯ ಇರುತ್ತೆ, ಮನಸ್ಥಿತಿಯು ಉತ್ತಮವಾಗಿರುತ್ತೆ, ಧನಸ್ಥಿತಿಯು ಉತ್ತಮವಾಗಿರೋ ಕಾರಣ ಆರೋಗ್ಯವು ಉತ್ತಮವಾಗಿರುತ್ತೆ. ಗುರುವಿನ ಬಲ ಕೊರತೆ ಬರುತ್ತೆ ಸುಮಾರು ಜೂನ್ ತಿಂಗಳಿಂದ. ಆವಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹವಾಮಾನ ವೈಪರೀತ್ಯದ ಪ್ರಭಾವ, ಉದಾಹರಣೆಗೆ ಆವಾಗ ಮಳೆ ಬರುವಾಗ ಮಳೆಗೆ ಯಾವಾಗ ನಿಮಗೆ ಮಳೆಯಿಂದ ಕಾರಣವಾಗಿ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದಾಗಿದೆ. ಇನ್ನು ಕೆಲವೊಬ್ಬರಿಗೆ ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹೊಟ್ಟೆಗೆ ಸಂಬಂಧಿತವಾದ ಅಜೀರ್ಣದಂತಹ ಸಮಸ್ಯೆಗಳು ನಿಮಗೆ ಆ ಒಂದು 4 ತಿಂಗಳ ಅವಧಿಯಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಬೋದಾಗಿದೆ. ಹಾಗಾಗಿ ಅಲ್ಲಿ ಆರೋಗ್ಯಕರ ಜೀವನ ಶೈಲಿ ನಡೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಅದನ್ನು ಜೀವನ ಶೈಲಿನ ಅನುಸರಿಸಿ ಕೆಲವೊಮ್ಮೆ ನಿಮ್ಮದೇ ತಪ್ಪಿನಿಂದ ಅಥವಾ ಹವಾಮಾನ ವೈಪರೀತ್ಯಕ್ಕೆ ನೀವು ಒಡ್ಡಿಕೊಳ್ಳೋದರಿಂದ ಅದರಿಂದ ಮಳೆಗೆ ಈಗ ನೆನೆಯೋದು ಅಂತ ಹೇಳ್ತಾರೆ. ಮಳೆಗೆ ನೀವು ಯಾವುದೇ ರೀತಿಯ ಛತ್ರಿಯನ್ನು ಉಪಯೋಗ ಮಾಡಿಕೊಳ್ಳೋದು ಇದೆಲ್ಲ ಜಾಣತನ ಅಂತ ಹೇಳ್ತಾರೆ. ಹಾಗೆ ರೀತಿ ಅಂಥ ಒಂದು ಕಾರಣದಿಂದ ನೀವು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಹೊರತು ಅಲ್ಲಿ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಇರೋದಿಲ್ಲ. ಇನ್ನು ಇದೇ ರೀತಿ ಬಾಂಧವ್ಯಗಳ ವಿಚಾರ ಭಾಳ ಉತ್ತಮ ಇರುತ್ತೆ. ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು, ಅಥವಾ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ. ಇನ್ನು ಹಲವಾರು ಜನರಿಗೆ ಯಾರ್ಯಾರೋ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡ್ತಾರೆ, ಅಥವಾ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಮನೋರಂಜನಾ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಒಂದು ಕೈಗಾರಿಕಾ ಕ್ಷೇತ್ರದಲ್ಲಿ ಮಾಡುವಂಥ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ, ಪ್ರಶಸ್ತಿ, ಅಥವಾ ಬಹುಮಾನ, ಅಥವಾ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಬಹುಮಾನಗಳು, ಫೆಲೋಶಿಪ್, ಸ್ಕಾಲರ್ಶಿಪ್ ಇವೆಲ್ಲ ಸಿಗುವಂಥದ್ದು. ಇನ್ನು ಯಾರು ಉನ್ನತ ಶಿಕ್ಷಣಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೋ ಅಥವಾ ಮನೆಯಲ್ಲಿದ್ದುಕೊಂಡೇ ಕೆಲವು ಶೈಕ್ಷಣಿಕ ಸಾಧನೆ ಮಾಡುವಂಥ ಅವಕಾಶ ಈಗ ಆನ್ಲೈನಲ್ಲಿ ಬಹಳ ಇರ್ತವೆ, ಅಂಥದ್ದನ್ನೆಲ್ಲ ಮಾಡ್ಕೋಬೋದು. ಸ್ಕಿಲ್ ಡೆವಲಪ್ಮೆಂಟ್ ಅಂತ, ಕೌಶಲ್ಯ ವರ್ಧನೆ ಅಂತ ಈಗಿನ ಒಂದು ಯುಗದಲ್ಲಿ ಬೇಕಾಗುತ್ತೆ. ಅಂತ ನಿಮ್ಮ ಕೌಶಲ್ಯ ವರ್ಧನೆಯನ್ನು ಮಾಡಲಿಕ್ಕೆ ಈ ವರ್ಷದಲ್ಲಿ ಬಹಳ ಅವಕಾಶ ಇದೆ. ಅದಕ್ಕೆ ತಕ್ಕನೇ ಪ್ರತಿಫಲನೂ ಈ ವರ್ಷದಲ್ಲಿ ಬರುತ್ತೆ. ಹಾಗಾಗಿ ನಿಮ್ಮ ಕ್ಷೇತ್ರ ಯಾವುದೇ ಇರಲಿ ಅಲ್ಲಿ ನಿಮ್ಮ ಕೌಶಲ್ಯವನ್ನು ವೃದ್ಧಿ ಮಾಡಿಕೊಳ್ಳಿ, ನಿಮ್ಮ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ಹಿನ್ನಡೆ ಅಥವಾ ಹಿಂಜರಿಕೆ ಬೇಡ. ನೀವು ಧೈರ್ಯಂ ಸರ್ವತ್ರ ಸಾಧನೆ ಬಂದೆ ಧೈರ್ಯವಾಗಿ ಮುನ್ನುಗ್ಗಿದರೆ ಎಲ್ಲವೂ ಫಲ ನಿಮಗೆ ಅನುಕೂಲವಾಗಿ ಬರುತ್ತೆ. 30 ವರ್ಷಗಳ ಮೇಲೆ ಆಗಲೇ ಹೇಳಿದ್ದೇನೆ, ಶನಿ ಮಹಾರಾಜರೇ ನಿಮಗೆ ಲಾಭವನ್ನು ಕೊಡ್ತಾ ಇರುವಾಗ ನೀವು ಹೆಚ್ಚು ಚಿಂತನೆ ಮಾಡುವಂಥ ಅವಕಾಶ ಇಲ್ಲ, ವಿಳಂಬ ಮಾಡುವಂಥ ಅವಕಾಶ ಇಲ್ಲ. ಅಧಿಕಾರ, ಹುದ್ದೆ, ಸಂಪತ್ತು, ಭಾಗ್ಯ, ಸೌಭಾಗ್ಯ ಜೊತೆಗೆ ಶುಭ ಕಾರ್ಯಗಳ ಸಿದ್ಧಿಯಾಗುವಂಥದ್ದು. ಇನ್ಯಾರು ವಿವಾಹ ಅಪೇಕ್ಷಿತರಿದ್ದು ವಿವಾಹದ ಪ್ರಯತ್ನದಲ್ಲಿ ಸಹ ಸಫಲತೆ ಬರುತ್ತೆ. ವರ್ಷಾರಂಭದ 3 ತಿಂಗಳಲ್ಲೇ ನಿಮಗೆ ವಿಶೇಷವಾದ ಕಂಕಣ ಭಾಗ್ಯ ಕೂಡಿ ಬರುವಂಥ ಯೋಗ ಇರುತ್ತೆ. ಪ್ರೇಮಿಗಳಿಗೂ ಪ್ರೇಮದ ಸಾಫಲ್ಯತೆ ಬರುತ್ತೆ. ಈ ರೀತಿ ಒಟ್ಟಾರೆ ಈ ಒಂದು ಪರಾಭವ ಸಂವತ್ಸರದಲ್ಲಿ ನಿಮಗೆ ಜಯ, ಲಾಭ, ಸುಖ, ಸಮೃದ್ಧಿಗಳಿರ್ತವೆ. ಅಂದುಕೊಂಡ ಇಷ್ಟಾರ್ಥಗಳು ಕೈಗೂಡುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ಪಿತ್ರಾರ್ಜಿತವಾಗಿ ಸಿಗಬೇಕಾದಂಥ ಸ್ವತ್ತುಗಳು, ಆಸ್ತಿ, ಅಥವಾ ಇನ್ನೇನಾದರೂ ಹಣದ ಮೂಲ ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ ಇತ್ಯಾದಿ ಎಲ್ಲ ಸಿಗುವಂಥ ಅವಕಾಶ ಈ ವೃಷಭ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಕಂಡುಬರುತ್ತೆ. ವಿದೇಶ ಪ್ರಯಾಣ ಯೋಗ, ದೂರ ಪ್ರಯಾಣ ಮಾಡುವಂಥ ಯೋಗ, ಜೊತೆಗೆ ಬೇರೆ ಬೇರೆ ರೀತಿಯ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಂಥ ಯೋಗ ಈ ವರ್ಷ ನಿಮಗೆ ಕಂಡು ಬಂದಿದೆ. ಹಾಗಾಗಿ ಇಂತಹ ಒಂದು ಸೌಭಾಗ್ಯಕರವಾದ ಸನ್ನಿವೇಶ ಈ ಸಂವತ್ಸರದಲ್ಲಿ ಬಂದಿದೆ. ಇವೆಲ್ಲನ ಉತ್ತಮ ರೀತಿಯಿಂದ ಈ ಸಂವತ್ಸರವನ್ನು ಸ್ವಾಗತ ಮಾಡಿಕೊಳ್ಳಿ. ಹೇಗೆ ಕೆಲವೊಮ್ಮೆ ಗ್ರಹಗಳ ವ್ಯತ್ಯಾಸಗಳು ಬರ್ಬೋದು ಅಂತ ಹೇಳಿದ್ದೇನೆ. ಉದಾಹರಣೆಗೆ ಕೆಲವೊಮ್ಮೆ ಗುರುಬಲದ ಕೊರತೆ ನಿಮಗೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್, ಅಕ್ಟೋಬರ್ ಸ್ವಲ್ಪ ಗುರುಬಲದ ಕೊರತೆ ಕಾಡುವಂಥದ್ದು. ಮತ್ತು ಕೇತು ನಿಮಗೆ ವರ್ಷಪೂರ್ತಿ ಅದನ್ನು ಅರ್ಧಾಷ್ಟಮದಲ್ಲಿ ಇರುವ ಕಾರಣ ಕೆಲವೊಮ್ಮೆ ಕೇತುವಿಂದಾಗಿ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಏರುಪೇರು, ಆಹಾರ, ನೀರು ಅಥವಾ ಹವಾಮಾನದಿಂದ ಬರುವಂಥ ತೊಂದರೆಗಳು ಇವೆಲ್ಲ ನಿವಾರಣೆ ಅರ್ಥವಾಗಿ ಈ ಗ್ರಹದ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು, ನಿಮ್ಮ ಕುಲದೇವರು ಅಥವಾ ಮನೆ ದೇವರನ್ನು ಸ್ಮರಣೆ ಮಾಡುವಂಥದ್ದು. ಅದೇ ರೀತಿ ಸುಬ್ರಹ್ಮಣ್ಯ, ದೇವಿ ಅಥವಾ ನಾರಾಯಣ, ವಿಷ್ಣು ಈ ರೀತಿ ಯಾವುದೇ ಸ್ವರೂಪವನ್ನು ನೀವು ಭಕ್ತಿ ಮಾಡಿಕೊಳ್ಳುವಂಥದ್ದು. ದೇವರುಗಳ ಸಂದರ್ಶನ, ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಆಸಕ್ತಿ ಉಳ್ಳವರು ದಾನ ಧರ್ಮಾದಿ ಮಾರ್ಗಗಳಿಂದ ನಿಮಗಿರ್ತಕ್ಕಂಥ ಸಣ್ಣ ಪುಟ್ಟ ಗ್ರಹದ ವ್ಯತ್ಯಾಸ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಈ ಪರಾಭವ ಸಂವತ್ಸರದಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.